ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ನೆನ್ನೆ ರಾತ್ರಿ ಫುಲ್ ಸುಸ್ತಾಗಿತ್ತು, ಬಂದು ಮಲ್ಕೊಂಡ್ವಿ. ಇವತ್ತು ಬೆಳಗ್ಗೆ ಸನ್ರೈಸ್ ನೋಡೋಣ ಅನ್ಕೊಂಡ್ವಿ, ಅದು ನೋಡೋಕ್ಕಾಗಲ್ಲ. ನಾವು ಎಷ್ಟು ದಿನದಿಂದ ಸನ್ರೈಸ್ ನೋಡ್ಬೇಕು ಅನ್ಕೊಳ್ತೀವಿ, ಅಲಾರ್ಮ್ ಕೂಡ ಇಟ್ಕೊಳ್ತೀವಿ, ಬಟ್ ಎಷ್ಟು ಸುಸ್ತಾಗಿರುತ್ತೆ ಗೊತ್ತಾ, ಲೈಕ್ ಎದ್ದೋಳಕ್ಕೆ ಆಗಲ್ಲ. ಬಟ್ ಎನಿವೇಸ್ ಇನ್ನ 2 ದಿನ ಇದೆ, ನೋಡಿದ್ರೆ ನೋಡೋಣ. ಅಲ್ಲಿ ಶೋ ಟು ಯು ಗೈಸ್. ಇವತ್ತಿನ ಪ್ಲಾನ್ ಏನಂದ್ರೆ ಈ ಜಾಗದಿಂದ ಚೆಕ್ಔಟ್ ಮಾಡಿ ಬೇರೆ ಹೊಸ ಜಾಗಕ್ಕೆ ಹೋಗಿ ಹೋಪ್ಫುಲಿ ವಿಲ್ ಡೂ ವಾಟರ್ ಆಕ್ಟಿವಿಟೀಸ್. ಅಂಡ್ ಇನ್ನೊಂದು ಸ್ಪೆಷಲ್ ಸರ್ಪ್ರೈಸ್ ಇದೆ ವಡೆಗೋಸ್ಕರ. ಸಿಕ್ಕಿದ್ರೆ ವಿಲ್ ಸಿ, ಇಲ್ಲ ಅಂದ್ರೆ ಅಲ್ಲಿ ಟೆಲ್ ಯು ಗೈಸ್ ಏನು ಅಂತ. ಬಿಕಾಸ್ ವಡೆ ಇಲ್ಲೇ ಕೂತಿದ್ದು ಆಮೇಲೆ ಗೊತ್ತಾಗ್ಬಿಡುತ್ತೆ ಆಮೇಲೆ ಏನಂತ. ಸೊ ಈಗಷ್ಟೇ ರೆಡಿ ಆದ್ವಿ, ಇನ್ನು ಚೆಕ್ಔಟ್ ಮಾಡಬೇಕು. ವಡೆ ಗಾಡಿ ತರಕ್ಕೆ ಹೋಗಿದ್ದಾನೆ. ಸೊ ಅವ್ನಿಗೆ ಸರ್ಪ್ರೈಸ್ ಏನು ಗೊತ್ತಾ, ಅವ್ನು ಆ್ಯಕ್ಚುಲಿ ಗೋವಾಗೆ ಬಂದು ಥಾರ್ ಓಡಿಸ್ಬೇಕು ಅಂತ ಅಂದ್ಕೊಂಡಿದ್ದ. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ನಾನು ಬುಕ್ ಮಾಡಿದೆ. ಸೊ ಆ ಲೊಕೇಶನ್ ಅವ್ರಿಗೆ ಕೇಳ್ತಾ ಇದ್ದೀನಿ ರೆಂಟಲ್ ಏನು ಇದೆ ಅಂತ. ಸೊ ಅದು ಫೈನಲೈಸ್ ಆದರೆ ಮಾತ್ರ ಸಖತ್ತಾಗಿರುತ್ತೆ. ಪೂರ್ತಿ ದಿನ ಥಾರಲ್ಲಿ ಓಡಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಸಿ. ಇಲ್ಲಿ ಒಂದು ಕ್ರಾಕ್ಸ್ ಅಂಗಡಿ ಕಾಣಿಸ್ತು, ಆ್ಯಂಡ್ ಅಲ್ಲಿ ಸೇಲ್ ನಡೀತಾ ಇದೆ, ಬೋರ್ಡ್ ಹಾಕಿದ್ದಾರೆ. ಸೊ ನಾವು ಕ್ರಾಕ್ಸ್ ಬೈ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಈಗ. ವಡೆದು ಕ್ರಾಕ್ಸ್ ನೋಡಿ ಹಿಂಗಾಗಿದೆ, ನಂದು ನೋಡಿ ಹಿಂಗಾಗಿದೆ. ನೋಡೋಣ, ಸೇಲ್ ನಡೀತಾ ಇದೆ. ವಡೆಗೆ ಸೇಮ್ ಇದೇ ಥರ ಬೇಕಿತ್ತು, ಬಟ್ ಬರೀ ಗರ್ಲ್ಸ್ ಇದೆ, ವೈಟ್ ಇದೆ. ನಂದು ವೈಟ್ ಕಾಪಿ ಮಾಡ್ತೀಯಾ? ಆ್ಯಂಡ್ ಇದು ಇದೆ ಆನ್ ಸೇಲ್, 20% ಆಫ್ ಅಂದರು. ಯೋಚನೆ ಮಾಡ್ತಾ ಇದ್ದೀವಿ ಏನು ಮಾಡಬೇಕಂತ. ಗೈಸ್ ಇಲ್ಲಿ ಒಂದು ಚರ್ಚ್ ಇದೆ ಅಂತ ಬಂದು ನಿಲ್ಸಿದ್ವಿ, ಬಟ್ ವಿಡಿಯೋಗ್ರಫಿ ನಾಟ್ ಅಲೌಡ್ ಅಂದಿದ್ದಾರೆ. ಸೊ ಆಚೆಯಿಂದಾನೆ ನೋಡಿ, ಸ್ಟೇ ಬುಕ್ ಮಾಡಿರೋ ರೋಡ್ ನೋಡಿ ಹೇಗಿದೆ, ಎಷ್ಟು ಚಿಕ್ಕದಾಗಿದೆ. ಇದು ಆಕ್ಚುಲಿ ಬೀಚ್ ಹತ್ರ ಫೈನಲಿ ವಡೆ ಬೀಚ್ ಮುಂದೆನೆ ಒಂದು ಕಾಟೇಜ್ ಸಿಕ್ಕಿದೆ ನಮ್ಗೆ. ಸೊ ಹೋಗ್ತಾ ಇದೀವಿ. ವಡೆ ಏನ್ ವಡೆ, ಇಲ್ಲಿ ಹಿಂಗೆಲ್ಲ ಹೆಂಗ್ ಡ್ರೈವ್ ಮಾಡ್ತಾ ಇದೆ ಅಲ್ಲಿ ಮ್ಯಾಪ್ ನೋಡಿ. ಏನ್ ವಡೆ ಹಿಂಗೆ ಫುಲ್ ಡ್ರೈವಿಂಗ್ ಸ್ಕಿಲ್ಸ್ ನಿಂದು. ಓ ಐ ಥಿಂಕ್ ರೈಟ್ ಸೈಡ್ ಇಸ್ ಪಾರ್ಕಿಂಗ್. ದಿಸ್ ಇಸ್ ದ ಪ್ಲೇಸ್ ವಿ ಸ್ಟೇಯಿಂಗ್ ಇನ್. ಓಕೆ, ಸೊ ಈಗ ಇಲ್ಲಿ ಒಳಗೆ ಬಂದಿದ್ದೀವಿ. ಫಸ್ಟ್ ಬುಕಿಂಗ್ ಕನ್ಫರ್ಮ್ ಮಾಡಿ ಒಳಗೆ ಹೋಗಿ ನೋಡೋಣ ಹೇಗಿದೆ ಅಂತ. ಓಕೆ ಗೈಸ್, ಸೊ ಇವಾಗ ಇಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಹೇಗಿದೆ, ಸೂಪರ್ ಕ್ಯೂಟ್ ಕಾಟೇಜಸ್ ಇದೆ ಈ ಜಾಗದಲ್ಲಿ. ಇಟ್ ಲುಕ್ಸ್ ಸೋ ನೈಸ್. ಓಕೆ ಗೈಸ್, ಸೊ ಕಾಟೇಜ್ ರೂಮ್ ಹೇಗಿದೆ ಅಂತ ನೋಡಿ. ಸೋ ಕ್ಯೂಟ್. ಅಲ್ಲಿ ಒಂದು ಪೇಂಟಿಂಗ್ ಇದೆ ಆ್ಯಂಡ್ ದಿಸ್ ಇಸ್ ದ ಸೀಲಿಂಗ್. ಇಲ್ಲಿ ಡ್ರಾಯರ್ ಇದೆ ಆ್ಯಂಡ್ ಫ್ರಿಡ್ಜ್ ಇದೆ, ಕಬೋರ್ಡ್ ಕೂಡ ಇಟ್ಟಿದ್ದಾರೆ. ವೆರಿ ಕ್ಯೂಟ್. ಇಲ್ಲಿ ಒಂದು ಮಿರರ್ ಇದೆ ಆ್ಯಂಡ್ ವಾಶ್ರೂಮ್. ಸೂಪರ್ ಕ್ಯೂಟ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ AC ಇದೆ, ಶೆಕೆಯಲ್ಲಿ ಇರೋಕ್ಕೆ ಆಗಲ್ಲ ಇಲ್ಲ ಅಂತ. ಈ ಒಂದು ರೆಂಟಲ್ ಅಂಗಡಿ ಸಿಕ್ತು. ಸೊ ಇದೇ ಸರ್ಪ್ರೈಸ್ ಇತ್ತು ವಿನಯ್ಗೆ. ಸೊ ಥಾರ್ ಬುಕ್ ಮಾಡೋಣ ಅಂದ್ಕೊಂಡ್ವಿ. ಪಾಪ ಬಡೆ ಫುಲ್ ಬಿಸಿಲೆಲ್ಲ ಈಗ ಹೋಗಿ ಗಾಡಿ ನೋಡ್ಕೊಂಡು ಬಂದ. ಬುಕ್ಕಿಂಗ್ ಮಾಡ್ತಾ ಇದ್ದೀವಿ. ಐ ಥಿಂಕ್ ದಿಸ್ ಇಸ್ ಅವರ್ ಗಾಡಿ ಅನ್ಸುತ್ತೆ. ಅವೆಲ್ಲ ಯಾರ್ದು ಬೇರೆಯವ್ರದ್ದು. ಫೈನಲಿ ನಮಗೆ ಒಂದು ಆಟೋಮ್ಯಾಟಿಕ್ ಥಾರ್ ಸಿಕ್ತು. ಆ್ಯಂಡ್ ವಡೆ ಗಾಡಿನ ತೆಗಿತಾ ಇದ್ದಾನೆ ಈಗ. ಸೊ ಗಾಡಿ ಒಳಗಡೆ ಹೇಗಿದೆ ಅಂತ ನೋಡೋಣ ಈಗ, ಬನ್ನಿ. ಸೊ 2 seats ಆ್ಯಂಡ್ ಇಲ್ಲಿ ಹಿಂದ್ಗಡೆ 2 ಸೀಟ್ ಇದೆ. ಓಕೆ, ಸೊ ಹಿಯರ್ ಯು ಕ್ಯಾನ್ ಕೀಪ್ ಸ್ಟಾಫ್. ಇಲ್ಲಿ ಕೂಡ. ಆ್ಯಂಡ್ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರುತ್ತೆ ಥಾರ್ಗೆ ಹಿಂದ್ಗಡೆ ಡೋರ್ ಇಲ್ಲ. ಸೊ ಹಿಂದೆ ಹೋಗ್ಬೇಕಂದ್ರೆ ಈ ಸೀಟ್ನ ಬೆಂಡ್ ಮಾಡಿ ಹೋಗಬೇಕು. ಓಕೆ, ಐ ಸೂಪರ್ ಎಕ್ಸೈಟೆಡ್. ವಡೆ ಹೇಗೆ ಅನಿಸ್ತಾ ಇದೆ? ಫಸ್ಟ್ ಟೈಮ್ ಡ್ರೈವಿಂಗ್ ಥಾರ್. ಫಸ್ಟ್ ಟೈಮ್ ಥಾರ್ನ ಡ್ರೈವ್ ಮಾಡ್ತಾರ ನಾನು. ಒಳ್ಳೆ ಬಸ್ಸಲ್ಲಿ ಲಾರಿ ಮೇಲೆ ಕೂತ್ಕೊಂಡಂಗೆ ಅನ್ಸ್ತಾ ಇದೆ. ಬಿಕಾಸ್ ನನ್ನ ಬಲ್ಲೆನೋ ಫುಲ್ ಕೆಳಗಿರುತ್ತೆ. ಸೊ ಇದು ಫಸ್ಟ್ ಟೈಮ್ ಓಡಿಸ್ತಾರ ಥಾರ್. ನಾನು ಒಳ್ಳೆ ಎಲ್ಲೋ ಲಾರಿ ಮೇಲೆ ಕೂತ್ಕೊಂಡು ಓಡಿಸ್ತಾರ ಫೀಲ್. ಸೊ ಅದು ಆಟೋಮೆಟಿಕ್ ಫಸ್ಟ್ ಟೈಮ್ ಓಡಿಸ್ತಾರ ನಾನು. ಇವಾಗ ಕುತ್ಕೊಂಡು ನೀನ್ ನೋಡ್ಕೊಂಡು ಯು ಫಿಗರ್ಡ್ ಇಟ್ ಔಟ್ ಎಲ್ಲ ಹೇಗೆ ತೆಗಿಬೇಕು ಅಂತ. ಅವನು ತೆಗಿಂತ ಅವನಿಗೆ ಹೇಳ್ದೆ, ಕೊಡೋನಿಗೆ ಕಾರ್ ಕೊಡೋನಿಗೆ. ನನಗೆ ಬರಲ್ಲ ಅಂತ ಅಂದ. ನಾನು ಕೂತ್ಕೊಂಡ್ರೆ ಗೇರ ಇಲ್ಲ, ಇಲ್ಲಿ ಕ್ಲಚ್ ಇಲ್ಲ. ಆಮೇಲೆ ಜಸ್ಟ್ ಫಿಗರ್ಡ್ ಔಟ್ ಅದು D ಅಂದ್ರೇನು, M ಅಂದ್ರೇನು, R ಅಂದ್ರೇನು ಫಿಗರ್ ಔಟ್ ಮಾಡ್ಕೊಂಡು ಅಲ್ಲೇ ಎತ್ತಿದ್ದ ಕಾರ್ನ ನಾನು ಸ್ಮಾಲ್ ಪಾರ್ಕಿಂಗ್ ಜಾಗದಿಂದ. ಸೊ ಯಾ, ದಟ್ಸ್ ಹೌ ಇಟ್ ಇಸ್. ಆಕ್ಚುಲಿ ಲೈಕ್ ಯು ಕ್ಯಾನ್ ಸಿ ಸ್ವಲ್ಪ ಹೈಯರ್ ಹೈಟ್ ಅಲ್ಲಿ ಇದ್ದೀವಿ ನಾವು. ಗೈಸ್ ಐ ಆಮ್ ಸೋ ಹ್ಯಾಪಿ ಟುಡೇ. ಏನ್ ಗೊತ್ತಾ, ಸೊ ಆಕ್ಚುಲಿ ವಿನಯ್ ಆಗ್ಲೂ ಥಾರ್ ತಗೋಬೇಕು ಅಂತ ಅನ್ಕೊಳ್ತಾ ಇರ್ತಾನೆ. ಬಟ್ ದ ರೀಸನ್ ವೈ ಹಿ ಇಸ್ ನಾಟ್ ಬೈಯಿಂಗ್ ಇಟ್ ಇಸ್
ಅದು ಅಂದ್ರೆ ಒಂದು ಸೆಕೆಂಡ್ರಿ ಕಾರ್ ತರ, ಬಿಕಾಸ್ ಮೈಲೇಜ್ ಕೂಡ ತುಂಬಾ ಕಮ್ಮಿ ಕೊಡುತ್ತೆ. ಅದನ್ನ ತಗೊಂಡು ಎಲ್ಲಾ ಕಡೆ ವಿತ್ ಇನ್ ದ ಸಿಟಿ ಲಿಮಿಟ್ಸ್ ಓಡಾಡಕ್ ಆಗಲ್ಲ, ಕಷ್ಟ ಆಯ್ತಾ. ಮೇಂಟೆನೆನ್ಸ್ ಹೈ ಇರುತ್ತೆ. ಪ್ಲಸ್ ನಾವು ಜಾಸ್ತಿ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಲ್ಲಿ ಇಲ್ಲಿ, ಲೈಕ್ ಅವ್ರ ಮನೆಯಿಂದ ಬಸವೇಶ್ವರ ನಗರ ಆಗಿರ್ಲಿ ಇಲ್ಲ RR ನಗರ ಆಗಿರ್ಲಿ, ಅಲ್ಲಿ ಚಿಕ್ಕಗೆ ಜಾಸ್ತಿ ಟ್ರಾವೆಲ್ ಮಾಡ್ತೀವಿ. ಸೊ ಮೇಂಟೆನೆನ್ಸ್ ತುಂಬಾನೇ ಜಾಸ್ತಿ ಆಗಿರೋದು. ಲಾಂಗ್ ಡ್ರೈವ್ಸ್ ಗೆಟ್ ಮೇಕ್ ಸೆನ್ಸ್. ಸೊ ಅದಕ್ಕೆ ನಾನು ಬೈ ಮಾಡ್ತಾ ಇರ್ಲಿಲ್ಲ. ಬಟ್ ಲಕ್ಕಿಲಿ ಇವಾಗ ಅಟ್ಲೀಸ್ಟ್ ಒಂದ್ ದಿನಕ್ಕಾದ್ರೂ ನಮ್ಗೆ ಚಾನ್ಸ್ ಸಿಗದೆ. ಸೊ ತುಂಬಾನೇ ಖುಷಿ ಆಗ್ತಾ ಇದೆ. ಬಿಡಿ, ಇದು ಹೆಂಗ್ ಗೊತ್ತಾಯ್ತು ಕೂಡ ನಿನ್ಗೆ ಇದು ಯಾವ್ದು ಏನು ಅಂತ ಎಲ್ಲ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀಯಾ? ಸುಮ್ಮನೆ ಎಕ್ಸ್ಪೆರಿಮೆಂಟ್ ಮಾಡಿದೆ ಅಷ್ಟೇ ನಾನು. ಇದಕ್ಕೆ ಪ್ರೆಸ್ ಮಾಡ್ಕೊಂಡು ಇಲ್ಲಿ ಮೂವ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಇಲ್ಲಿ R ಅಂದ್ರೆ ರಿವರ್ಸ್, D ಅಂದ್ರೆ ಡ್ರೈವ್, P ಅಂದ್ರೆ ಪಾರ್ಕಿಂಗ್ ಅಂತ. ಐ ಜಸ್ಟ್ ಫಿಗರ್ ಇಟ್ ಔಟ್. ಪ್ರೆಸ್ ಮಾಡ್ಕೊಂಡು ಮೂವ್ ಮಾಡ್ಕೊಂಡು ಫಸ್ಟ್ ರಿವರ್ಸ್ ಗೊತ್ತಾಯ್ತು. ಆಮೇಲೆ D ಅಂದ್ರೆ ಏನು ಗೊತ್ತಿರ್ಲಿಲ್ಲ. D ಅಂದ್ರೆ ಡ್ರೈವ್ ಇರ್ಬೇಕು ಅನ್ಕೊಂಡು ಪ್ರೆಸ್ ಮಾಡ್ಕೊಂಡು ಹೋದ್ರೆ ಮುಂದೆ ಮೂವ್ ಆಯ್ತು. ಅದೇ ಅಲ್ಲಿ ಮುಂದೆ ತೋರಿಸ್ತಾ ಇತ್ತು PR ಸ್ಕ್ರೀನ್ ತೋರಿಸ್ತಾ ಇತ್ತು PRMD ಅಂತ. ಫಸ್ಟ್ ನಂಗೆ ಅದೇನ್ ಗೊತ್ತಾಗಿಲ್ಲ ನನಗೆ. R ಅಂತ ಪ್ರೆಸ್ ಮಾಡಿ, ಇಲ್ಲೊಂದು ಬಟನ್ ಇದೆ, ಪ್ರೆಸ್ ಮಾಡಿ R ಮೂವ್ ಮಾಡಿದಾಗ ಸ್ವಲ್ಪ ಹಿಂದೆ ಪುಷ್ ಆಯ್ತು. ಇದು ರಿವರ್ಸ್ ಗೊತ್ತಾಯ್ತು. ರಿವರ್ಸ್ ಗೊತ್ತಾದ್ಮೇಲೆ D ಹಾಕ್ದೆ, ಸ್ವಲ್ಪ ಮುಂದೆ ಪುಷ್ ಆಯ್ತು. ಡ್ರೈವ್ ಇರ್ಬೇಕು ಅನ್ಕೊಂಡು ಮುಂದೆ ಪುಷ್ ಮಾಡಿದೆ. ಹಂಗೆ ರಿವರ್ಸ್ ಡ್ರೈವ್ ಹಾಕೊಂಡು ಫುಲ್ ಹಿಂಗ್ ನಿಲ್ಸಿದ್ರು. ಫಸ್ಟ್ ಟೈಮ್ ಮ್ಯಾನ್ಯಲ್ ಕಾರ್, ಆಟೋಮೆಟಿಕ್ ಕಾರ್ನ ಎತ್ತಿದ್ ನಾನು. ಆ ಫಸ್ಟ್ ಟೈಮ್ ಎತ್ಬೇಕಾದ್ರೆ ಫುಲ್ ಈ ಕೋಸಿ ರೋಡ್ ಇಂದ ಬಂದೆ ಆಚೆ ನಾನು. ಐ ಫೆಲ್ಟ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ನನ್ನ ಡ್ರೈವಿಂಗ್ ಸ್ಕಿಲ್ಸ್ ತುಂಬಾ ಉಪಯೋಗ ಬಂತು. ಸೊ ನಿನ್ಗೆ ಈಗ ಮ್ಯಾನ್ಯುಯಲ್ ಆಟೋಮ್ಯಾಟಿಕ್ ಕಾರ್ ಈ ಸೋ ಫಾರ್ ಡ್ರೈವ್ ಮಾಡಿರೋ 5 ನಿಮಿಷ ಆಟೋಮ್ಯಾಟಿಕ್ ಕಾರ್ಗೆ ಮತ್ತೆ ನೀನ್ ನಾರ್ಮಲಿ ಓಡಿಸೋ ಮ್ಯಾನ್ಯುಯಲ್ ಕಾರ್ಗೆ ಯಾವ್ದು ಬೆಟರ್ ಅನ್ಸುತ್ತೆ ನಿನ್ಗೆ? ತುಂಬಾ ಡ್ರೈವಿಂಗ್ ಇಷ್ಟ ಇರೋರು ಅಂದ್ರೆ ಎಸ್ಪೆಷಲಿ ಲೈಕ್ ಮೀ, ನಂಗೆ ತುಂಬಾ ಡ್ರೈವಿಂಗ್ ತುಂಬಾ ಇಷ್ಟ. ನಾನು ತಗೊಬೇಕಾದ್ರೂ ಆಟೋಮೆಟಿಕ್, ನಾನು ಬಲ್ಲೋ ತಗೊಬೇಕಾದ್ರೆ ಆಟೋಮೆಟಿಕ್ ವಾಸ್ ಬೂಮಿಂಗ್. ಎವ್ರಿಬಡಿ ವಾಸ್ ಗೋಯಿಂಗ್ ಟು ಆಟೋಮೆಟಿಕ್. ಬಟ್ ಐ ಡೋಂಟ್ ಪ್ರಿಫರ್ ಆಟೋಮೆಟಿಕ್ ಬಿಕಾಸ್ ನನಗೆ ಅದು ಫಸ್ಟ್ ಗೇರ್ಗೆ ಹಾಕಿ ಸೆಕೆಂಡ್ ಗೇರ್ಗೆ ಹಾಕಿ ಫುಲ್ ಟಾಪ್ ಹೇಳ್ಬೇಕು ಅಂದ್ರೆ 5th ಗೇರ್ ಹಾಕೋದು, ಕ್ಲಚ್ ಹಿಡಿದು ಹಾಕೋ ಮಜಾನೇ ಬೇರೆ. ಸೊ ಮ್ಯಾನ್ಯುವಲ್ ಐ ಡೋಂಟ್ ಪ್ರಿಫರ್. Automatic I don't prefer. Manual is something, if you love driving, you love manual cars. ಅಂದ್ರೆ ಫುಲ್ ರಿಲ್ಯಾಕ್ಸ್ ಆಗಬೇಕು. ಈಗ ನೋಡಿ ಎಸ್ಪೆಷಲಿ ಗೋವಾದಲ್ಲಿ ಆಟೋಮೆಟಿಕ್ ಇಟ್ಸ್ ಫೈನ್ ಬಿಕಾಸ್ ತುಂಬಾ ಬಂಪರ್ ಟು ಬಂಪರ್ ಟ್ರಾಫಿಕ್ ಇರುತ್ತೆ, ಎಸ್ಪೆಷಲಿ ನ್ಯೂ ಇಯರ್ ಟೈಮ್ಸ್. ಅವಾಗ ನೀನು ಗೇರ್ ಚೇಂಜ್ ಮಾಡಿ ಕಾಲ್ ನೋವು ಬರುತ್ತೆ. ನಂಗೆ ಯೂಶಲಿ ಬರುತ್ತೆ ಆಕ್ಚುಲಿ. ಸೊ ಇಂಥ ಟೈಮಲ್ಲಿ ಆಟೋಮೆಟಿಕ್ ಇಸ್ ಫೈನ್. ಬಟ್ ಇಫ್ ಯು ಆಸ್ಕ್ ಮೀ, ಇಫ್ ಯು ಆರ್, ನಾನು ಹೇಳೋದೇ ಬೇಕಾಗಿಲ್ಲ, ಇಫ್ ಸಮ್ ಡ್ರೈವರ್ ಇಸ್ ವಾಚಿಂಗ್ ದಿಸ್ ಪರ್ಟಿಕ್ಯುಲರ್ ವ್ಲಾಗ್, ದೇ ಕ್ಯಾನ್ ರಿಲೇಟ್ ಟು ಇಟ್. ಎಸ್ಪೆಷಲಿ ಯಾರು ಕಾರ್ ಡ್ರೈವಿಂಗ್ ಇಷ್ಟ ಇರುತ್ತೆ ಅವ್ರಿಗೆ ವಿತ್ ಕ್ಲಚ್. ವಿನಯ್ ನಾ ಕೇಳಿಸ್ಕೊಂಡ್ವಿ, ವಡೆ ಹೇಳಿದೆಲ್ಲ ಕೇಳಿಸ್ಕೊಂಡ್ವಿ. ಇಫ್ ಯು ರಿಯಲಿ ಲವ್ ಡ್ರೈವಿಂಗ್, ನಿಮ್ಗೆ ಪ್ರಾಬಬ್ಲಿ ಮ್ಯಾನ್ಯುಯಲ್ ಕಾರ್ ಇಷ್ಟ ಆಗುತ್ತೆ. ನಂಗಂತೂ ಡ್ರೈವಿಂಗ್ ಬರಲ್ಲ. ನನ್ಗೆ ಅಷ್ಟೊಂದು ನಾನು ಇಲ್ಲಿವರೆಗೂ ಯಾಕೆ ಡ್ರೈವಿಂಗ್ ಕಲ್ತ್ಕೊಂಡಿಲ್ಲ ಅಂದ್ರೆ ಐ ಫೀಲ್ ಲೈಕ್ ಇಟ್ಸ್ ಅ ಲಾಟ್ ಆಫ್ ವರ್ಕ್. ಓಕೆ, ತುಂಬಾ ಕೆಲಸ ಅನ್ಸುತ್ತೆ. ಸೊ ಐ ಥಿಂಕ್ ಫಾರ್ ಗರ್ಲ್ಸ್ ಲೈಕ್ ಮೀ ಆರ್ ಪೀಪಲ್ ಲೈಕ್ ಅಸ್, ಆಟೋಮ್ಯಾಟಿಕ್ ಇಸ್ ದ ಬೆಸ್ಟ್ ಆಪ್ಷನ್. ಇನ್ನೊಂದು ಏನ್ ಗೊತ್ತಾ, ಇಲ್ಲಿ ಪೆಟ್ರೋಲ್ ಬಂಕ್ ಬಂದಿದ್ದೀವಿ ನಾವು. ಫ್ಯೂಯಲ್ ಫ್ಯೂಯಲ್ ಟ್ಯಾಂಕ್ ಲಿಡ್ ಹೆಂಗ್ ಓಪನ್ ಮಾಡೋದಂತ ಎಲ್ಲ ಕಡೆ ಹುಡುಕ್ತಾ ಇದೀವಿ, ಗೊತ್ತಾಗಿಲ್ಲ. ಮತ್ತೆ ಈ ಅಂಕಲ್ ಪೆಟ್ರೋಲ್ ತುಂಬಿಸೋರ್ ಪಾಪ ಹೇಳಿದ್ರು ಹೆಂಗ್ ಓಪನ್ ಮಾಡೋದು ಬೇಡ, ಕೀಯಿಂದ ಓಪನ್ ಮಾಡೋದು. ನಾನು ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡಿದೆ, ಇಲ್ಲಿ ಎಲ್ಲೋ ಬಟನ್ ತೋರಿಸ್ತದೆ, ಇನ್ನೊಂದ್ರಲ್ಲಿ ಎಲ್ಲಿ ಕಾಲ್ ಹತ್ರ ಪುಷ್ ಮಾಡೋದೆಲ್ಲ ತೋರಿಸ್ತಾ ಇತ್ತು. ಸತ್ಯ ಗೈಸ್, ಈ ರೋಡ್ ಇವಾಗ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಎಕ್ಸಾಕ್ಟ್ ಗಾಡಿ ಸೈಜ್ ನೋಡಿ, ಗಾಡಿ ಸೈಜು. ಅದ್ರಲ್ಲಿ ನಾನು ಥಾರ್ ತಗೊಂಡ್ ಹೋಗ್ತಾ ಇದ್ದೀನಿ. ಇದು ದಪ್ಪ ಕಾರಣ, ಅದು ಫಸ್ಟ್ ಟೈಮ್ ಓಡಿಸ್ತಾ ಇರೋದು ನಾನು. ಇಲ್ಲಿ ಪೇ ಪಾರ್ಕಿಂಗ್ ಇದೆ, ಅಲ್ಲಿ ಇರ್ಬೋದು ಅನ್ಸುತ್ತೆ ನನಗೆ. ವಡೆ ಗಾಡಿ ಪಾರ್ಕ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಇಲ್ಲಿ ಇನ್ನೊಂದು ಕೆಫೆ ಹುಡ್ಕೊಂಡು ಬಂದಿದ್ದೀವಿ. ರಿವ್ಯೂಸ್ ತುಂಬಾನೇ ಚೆನ್ನಾಗಿದೆ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ್ದೆ ಆಯ್ತಾ ಆ ಕೆಫೆನ. ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಈ ಶಾರ್ಟ್ ಕಟ್ರಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಕೆಫೆಗೆ ರೀಚ್ ಆಗೋಕ್ಕೆ. ಹಾಂ, ನೋಡೋಣ ಹೇಗಿದೆ. ಗೋಡೆ ನಾನು ಬೆಳಗ್ಗಿಂದ ಊಟ ಮಾಡಿಲ್ಲ, 3 ಗಂಟೆ ಆಗಿದೆ ಈಗ. ನೀನು ತಿಂಡಿ ತಿಂದೆ, ನಾನು ಅದು ತಿಂದಿಲ್ಲ. ಒಂದು ಟ್ವಿಕ್ಸ್ ಚಾಕ್ಲೇಟ್ ತಿಂದೆ. ಖಾರ ಪೊಂಗಲ್ ಚೆನ್ನಾಗಿದೆ. ಅವ್ರು ಹೇಳಿದ್ದು ಇವಾಗ ಕೆಫೆ ಪಾರ್ಕಿಂಗ್, ಹಿ ಟೋಲ್ಡ್ ದಿಸ್ ನೋ ಪಾರ್ಕಿಂಗ್ ಫಾರ್ ದ ಕೆಫೆ. ಸೊ ಇದೇ ಕೆಫೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಕೆಫೆ ಆಲ್ಮೋಸ್ಟ್ ರೀಚ್ ಆದ್ವಿ. ಜಾಗ ಹೇಗಿದೆ ಅಂತ ನೋಡೋಣ. ಓಕೆ ಗೈಸ್, ಎಲ್ಲರೂ ಚಪ್ಪಲಿ ಬಿಟ್ಟಿದ್ದಾರೆ. ಆ್ಯಂಡ್ ದಿಸ್ ಇಸ್ ದ ಕೆಫೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಳಗೋಗಿ ನೋಡ್ಬೇಕಿನ್ನ. ಇಲ್ಲಿ
fully crowded. But you can see the queue is so beautiful. ತುಂಬಾ ಚೆನ್ನಾಗಿದೆ ರೈಟ್ ಬಾಯಿದು. ಆ್ಯಂಡ್ ಅವ್ರು ಕೊಟ್ಟಿರೋ ಟೇಬಲ್ ಇಲ್ಲಿ ಅಂಬ್ರೆಲ್ಲ ಇಲ್ಲ, ತುಂಬ ಬಿಸಿಲಿದೆ. ಸೊ ಇನ್ನು ನೆಕ್ಸ್ಟ್ ಬೇರೆ ಕೆಫೆಗೆ ಹೋಗ್ತೀವಿ. ಬಟ್ ದಿಸ್ ಕೆಫೆ ಇಸ್ ವೆರಿ ಪ್ರಿಟಿ. ನೋ ವಡೆ ಬಡೆ ದಿಸ್ ಕೆಫೆ ಇಸ್ ವೆರಿ ಪ್ರಿಟಿ ಅಲ್ಲ? ಇಟ್ಸ್ ವೆರಿ ಪ್ರಿಟಿ. ಬಟ್ ಕುತ್ಕೊಳ್ಳೋಕ್ಕೆ ಜಾಗ ಸಣ್ಣ ಹತ್ರ ಸಿಕ್ತು. ಸೊ ಓಕೆ, ಇಲ್ಲಿ ಇನ್ನೊಂದು ಜಾಗ ಸಿಕ್ತು, ಬೀಚ್ ಹೌಸ್ ಅಂತ. ದಿಸ್ ಆಲ್ಸೋ ಲುಕ್ಸ್ ವೆರಿ ಕ್ಯೂಟ್. ಬಿಸಿಲು ಮಾತ್ರ ಸಖತ್ತಾಗಿ ಹೊಡಿತಾ ಇದೆ, ನೋಡಬೇಕು. ಇಲ್ಲಿ ಸಿಕ್ತು ಒಂದು ಜಾಗ, ಸಖತ್ತಾಗಿದೆ ಮಾತ್ರ. ಇದು ನೋಡಿ ಹೇಗಿದೆ, ಇಟ್ಸ್ ಸೋ ಬ್ಯೂಟಿಫುಲ್. ಇಲ್ಲಿ ಶೂಸ್ ಇಡೋಕ್ಕೆ ಒಂದು ಜಾಗ ಕೊಟ್ಟಿದ್ದಾರೆ. ಗೈಸ್ ಇಲ್ಲಿ ಒಂದು ಚಿಕ್ಕಿ ಕೂಡ ಇಟ್ಟಿದ್ದಾರೆ, ಇಟ್ಸ್ ಸೋ ಕ್ಯೂಟ್. ಇದು ವಾಲ್ನಟ್. ಐ ಡೋಂಟ್ ನೋ ವಾಟ್ ಬೆರೀಸ್ ದೀಸ್ ಆರ್. ಓಕೆ, ಸೊ ನಾವೀಗ ವಾಟರ್ ಆಕ್ಟಿವಿಟಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಾನು ಪ್ಯಾರಾಸೀಲಿಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವಡೆ ಅವರು ಶಿಪ್ಪಲ್ಲಿ ಕೂತ್ಕೊಂಡಿರ್ತಾರೆ, ನಮ್ಮ ಜೊತೆ ಕೂತ್ಕೊಂಡು. ಅದಕ್ಕೂ 500 ರೂಪಾಯಿ ಶಿಪ್ಪಿಂಗ್ ಚಾರ್ಜ್ 500 ರೂಪಾಯಿ. ಸೊ ಇಲ್ಲಿ ಗೋವಾದಲ್ಲಿ ನಾವಿರೋ ಬೀಚ್ ಯಾವುದು, ಕಲ್ಲಂಗೂಟ್ ಬೀಚಲ್ಲಿ ಪ್ಯಾರಾಸೀಲಿಂಗ್ ಪ್ರೈಸ್ ಇಸ್ 900 ಆ್ಯಂಡ್ ಶಿಪ್ಪಿಂಗ್ ಚಾರ್ಜಸ್ ಬಿಕಾಸ್ ವಡೆ ಈಸ್ ನಾಟ್ ಡೂಯಿಂಗ್ ಇಟ್. ಒಂದು ಬೋಟಲ್ಲಿ ಕೂತ್ಕೊಂಡಿರ್ತಾನೆ, ಅದಕ್ಕೆ 500 ರೂಪಾಯಿ. ಬಟ್ ನೋಡೋಣ ಹೇಗಿರುತ್ತೆ ಅಂತ. ಎಸಿ ನಾಯಿ ನೋಡಿ ಫುಲ್ ಹೆಂಗೆ ಚಿಲ್ ಮಾಡ್ಕೊಂಡು ಮಲ್ಕೊಂಡಿದೆ. ಸೊ ಈಗ ಫಸ್ಟ್ ನಾವು ಜೆಟ್ ಸ್ಕೀ ಮಾಡ್ತಾ ಇದ್ದೀವಿ. ಜೆಟ್ ಸ್ಕೀ ಪ್ರೈಸಲ್ಲಿ 400 ರೂಪೀಸ್. ಜೆಟ್ ಸ್ಕೀ ಪ್ರೈಸ್ 400 ರೂಪೀಸ್ ಆಗಿತ್ತು. ಬಟ್ ಐ ಡೋಂಟ್ ನೋ, ನಮ್ಗೆ ಇಂಡಿವಿಜುವಲಿ ಸ್ಕೀ ಮಾಡೋಕ್ಕೆ ಬಿಡಲ್ಲ, ಅವರೇ ಮಾಡ್ತಾರೆ. ನಾವು ಮುಂದ್ಗಡೆ ಒಂದು ಹ್ಯಾಂಡಲ್ ಥರ ಇರುತ್ತೆ, ಅದನ್ನ ಇಟ್ಕೊಂಡು ಕೂತ್ಕೋಬೇಕು. ಇಟ್ ವಾಸ್ ನೈಸ್, ಬಟ್ ಆಲ್ಸೋ ವುಡ್ ಹ್ಯಾವ್ ಬಿನ್ ನೈಸರ್ ನಮಗೆ ಮಾಡೋಕ್ಕೆ ಬಿಟ್ಟಿದ್ದಿದ್ರೆ ಅನಿಸ್ತು. ಈಗ ಟೈಮ್ ಫಾರ್ ಪ್ಯಾರಾಸೇಲಿಂಗ್. ಸೊ ಪ್ಯಾರಾಸೇಲಿಂಗ್ ಪ್ರೈಸ್ ಗೋವಾದಲ್ಲಿ 900 ರೂಪೀಸ್ ಆಗಿತ್ತು. ವಡೆ ಬರ್ತೀನಿ ಅಂತ ಹೇಳ್ದ, ಆಮೇಲೆ ಅವ್ನು ಬಟ್ಟೆ ಒದ್ದೆ ಆಗೋದ್ರಿಂದ ಬರಲಿಲ್ಲ. ಅವ್ರು ಶಿಪ್ ಅಂತ ಹೇಳಿದ್ರು, ಬಟ್ ಯು ಗೈಸ್ ಕ್ಯಾನ್ ಸಿ ಇಟ್ಸ್ ಅ ಬೋಟ್. ಎನಿವೇಸ್ ಅವ್ರು ಇಲ್ಲಿಂದ ಅಲ್ಲಿ ಮಧ್ಯ ಒಂದು ಬೋಟ್ನ ಆ್ಯಂಕರ್ ಮಾಡಿರ್ತಾರೆ, ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ. ಸೊ ಆ್ಯಂಕರ್ ಆಗಿರೋ ಬೋಟ್ ಮತ್ತೆ ನಮಗೆ ಪ್ಯಾರಾಸೇಲಿಂಗ್ಗೆ ಕರ್ಕೊಂಡು ಹೋಗುತ್ತೆ. ನಾನು ಪ್ಯಾರಾಸೇಲಿಂಗ್ ಮಾಡ್ಕೊಂಡು ಬಂದೆ. ಆ್ಯಂಡ್ ಜೆಟ್ ಸ್ಕೀ ಆ್ಯಕ್ಚುಲಿ ಚೆನ್ನಾಗಿತ್ತು, ಬಟ್ ನಾವು ಓಡಿಸಿದ್ರೆ ಮಜಾನೇ ಬೇರೆ. ಅವರು ಓಡಿಸಿದ್ರು, ಬಟ್ ಫುಲ್ ನೀರೆಲ್ಲ ಬರೆದು ಫುಲ್ ಫಾಸ್ಟಾಗಿ ಹೋಗ್ತಾಯಿತ್ತು. ಧೂಮ್ ಮೂವಿಯಲ್ಲಿ ತೋರಿಸ್ತಾರಲ್ಲ ಹೊಡೆ ಆ ಥರ ಝುಯ್ ಅಂದ್ಕೊಂಡು. ಆ್ಯಂಡ್ ಪ್ಯಾರಾಸೇಲಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು, ಬಟ್ ಅದ್ರ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಪ್ಯಾರಾಸೇಲಿಂಗ್ ಇಲ್ಲಿಂದ ಒಂದು ಬೋಟ್ ಅಲ್ಲಿ ಕೂರಿಸ್ಕೊಂಡ್ಬಿಟ್ಟು ಅಲ್ಲಿ ಇನ್ನೊಂದು ಬೋಟ್ ಇರುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ದೆನ್ ಬಟ್ ಯು ನೋ ವಾಟ್, ಯುವರ್ ಇನ್ ದಿ ಏರ್ ಓನ್ಲಿ ಫಾರ್ 30 to 40 seconds. ಅದು ಹೋಲ್ ಅಷ್ಟೇ 30 to 40 seconds ಗಾಳಿಯಲ್ಲಿ ಇರ್ತೀವಿ. ಮತ್ತು ಹೋಲ್ ಎಕ್ಸ್ಪೀರಿಯನ್ಸ್ ಓವರ್ ಆಲ್ ತುಂಬಾ ಚೆನ್ನಾಗಿತ್ತು. ಅವ್ರು ಇನ್ನೊಂದೇನು ಹೇಳಿದ್ರೆ, ಬರೀ ಗಾಳಿಯಲ್ಲಿ ಇರಬೇಕಂದ್ರೆ 900 ರೂಪೀಸ್, ನೀರಲ್ಲಿ ಡಿಪ್ ಮಾಡಬೇಕಂದ್ರೆ 200 ರೂಪಾಯಿ ಎಕ್ಸ್ಟ್ರಾ ಆ ಥರ ಏನೋ ಅಂದರು. ನಾ ಬರೀ ಗಾಳಿಯಲ್ಲಿ ಇರೋದೇ ಮಾಡಿಸ್ಕೊಂಡೆ, ಬಟ್ ಇಟ್ ವಾಸ್ ವೆರಿ ನೈಸ್. ಓಕೆ, ಸೊ ಈಗ ನಾನು ಪುಷ್ಪ ಅವ್ರ ಹತ್ರ ಅಲ್ಲಿ ಹೇರ್ ಬ್ರೇಡ್ಸ್ ಮಾಡೋಕ್ಕೆ ಬಂದಿದ್ದೀನಿ. Shake it, Pushpavati. Tin 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 tin. What is Pushpavati doing? Pushpavati, क्या कर रहे हो? Reading. Reading. Today was looking little posh and she wanted to look little chapri, so hence she's getting this thing. ಏನಿಲ್ಲ, ಇಲ್ಲಿ ಬಂದಿದ್ದೀವಿ, ಇದನ್ನು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ, ಒಂದು ಮಾಡಬೇಕು ಅಂತ. ಚೆನ್ನಾಗಿ ಕಾಣಿಲ್ಲ ಅಂದರೆ ಆಮೇಲೆ ತೆಗೆದು ಬಿಡೋಣ. ಬಟ್ ಸದ್ಯಕ್ಕೆ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಿಸ್. ಈ ಥರ ನಾನೇ ನಿಂಗೆ ಆಗ್ತಾ ಇದೆ ಒಡೆ. ಹಾಂ, ನೀನು ಆಗ್ತಾ ಇದೆಯಾ? ತೋರಿಸು, ನನ್ನ ಮುಖ ತೋರಿಸು. ಏಯ್ ಚಪ್ರಿ, ಇನ್ಮೇಲೆ ನಮ್ಗೆಲ್ಲೂ ಎಂಟ್ರಿ ಕೊಡಲ್ಲ ಒಡೆ.
ಒಡೆ ಏನೂ ಇಲ್ಲ ಅಂದ್ರೂ ಟ್ರಿಪ್ಪಿಗೆ ಬಂದ್ಬಿಟ್ಟು ಪೇಷನ್ಸ್ ಒಂದು ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಗೈಸ್. ನನ್ನ ಬ್ರೇಲ್ಸ್ ಆಯಿತು, ಇಲ್ಲಿ ಲೈಟ್ ಇಲ್ಲ ಸೊ ಕಾಣಿಸ್ತಾ ಇಲ್ಲ. ನಾಳೆ ಬೆಳಗ್ಗೆ ನಿಮಗೆ ಲೈಟಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ. ಗೈಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ದಿಸ್ ಈಸ್ ಮೈ ಬ್ರೇಡ್. ಹೆಂಗೆ ಕಾಣಿಸ್ತಾ ಇದೆ ಅಂತ ನೋಡಿ, ಕಲರ್. ಸೊ ನೀವು ಯಾವ ಬೇಕಾ ಕಲರ್ನ ಪಿಕ್ ಮಾಡಿ ಮಾಡಿಸ್ಕೋಬೋದು ಆ್ಯಕ್ಚುಲಿ. ಸೊ ಸ್ವಲ್ಪ ಬೇಗ ಎದ್ದಿದ್ದೀವಿ, ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಅಂತ ಈಗ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಪ್ಲ್ಯಾನ್ ಏನು ಗೊತ್ತಾ, ಸಮಥಿಂಗ್ ಎಕ್ಸೈಟಿಂಗ್. ನಾವು ಗೋವಾ ಬಿಟ್ಟು ವಿ ಆರ್ ಗೋಯಿಂಗ್ ಸಮ್ವೇರ್ ಎಲ್ಸ್, ಬೇರೆ ಕಡೆ ಎಲ್ಲೋ ಹೋಗ್ತಾ ಇದ್ದೀವಿ. ನಮ್ಗೆ ಹೋಗ್ತಾ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ರೈಟ್ ಗೈಸ್, ದಟ್ಸ್ ದಿ ಎಂಡ್ ಆಫ್ ದ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್.